ಸಾಕಷ್ಟು ಈ ರಾಜ್ಯದಲ್ಲಿ ಎಲ್ಲ ಕಡೆ ದಲಿತ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡೋದು, ಸುಳ್ಳು ಕೇಸ್ ಹಾಕೋದು, ಸುಳ್ಳು ಆರೋಪ ಮಾಡೋದು, ಇದು ನಾವು ಬಹುತೇಕ ನೋಡ್ಕೊಂಡಿದ್ದೀವಿ. ಈ ಕ್ರಾಂತಿಕುಮಾರ್ ಅನ್ನೋದು ಇದಕ್ಕೂ ಸಂಬಂಧನೇ ಇಲ್ಲ. ಕ್ರಾಂತಿಕುಮಾರ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಬೋಧನಾಯಕರಿಗೆ ಬಹಿರಂಗಕ್ಕೆ 1,50,00,000 ಕೊಡುವುದಾಗಿ ನನಗೆ ವಿಷಯ ತಿಳಿದುಕೊಳ್ಳಿ ಅಂತ ಹೇಳ್ತಾರೆ. ಕ್ರಾಂತಿಕುಮಾರ್ ಯಾರು? ಕ್ರಾಂತಿಕುಮಾರ್ ಇದಕ್ಕೂ ಏನ್ ಸಂಬಂಧ? ಹೆಂಗ್ ಗೊತ್ತಾಯ್ತು? ಅಟ್ಲೀಸ್ಟ್ ಪೊಲೀಸರು ಒಂದು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಒಂದು ದಾಖಲಾತಿ ಬೇಕಲ್ವಾ? 1,50,00,000 ಎಲ್ಲಿ ತಗೊಂಡ್ರ, ಅಕೌಂಟ್ ತಗೊಂಡ್ರ, ಕ್ಯಾಶ್ ತಗೊಂಡ್ರ, ಮಾತಾಡೋ ರೆಕಾರ್ಡಿಂಗ್ ಇದೆಯಾ, ವಿಡಿಯೋ ಏನೋ ತನಿಖೆ ಮಾಡಿದೆ. ರೋಡಲ್ಲಿ ಒಂದು ಕಂಪ್ಲೇಂಟ್ ಕೊಡ ಅಂತ ಹೇಳ್ಬಿಟ್ಟು ನೀವು ದಲಿತನ 3 ಜನದ ಮೇಲೆ ಏನು ನಮ್ಮ ಬೋಧನ ಮತ್ತೆ ಇದರ ಮೇಲೆ ನೀವು ಎಫ್ಐಆರ್ ಹಾಕ್ಬಿಟ್ರೆ ಎಲ್ಲಿ ಕಾನೂನು ಎಲ್ಲಿದೆ? ಮನೆ ಗೃಹ ಸಚಿವರು ಮಾತಾಡ್ತಿರಲ್ಲ, ಇವತ್ತು ದಲಿತ ರಕ್ಷಣೆ ಮಾಡಿ ಎಲ್ಲಿ ರಕ್ಷಣೆ ಮಾಡ್ತಾ ಇದ್ದೀರಾ? ಈಗ ನಾನು ಹೇಳ್ತೀನಿ, ಇವಾಗ ಹೋಗ್ಬಿಟ್ಟು ವಿಧಾನಸೌಧ ಪೊಲೀಸ್ ಸ್ಟೇಷನ್ನಲ್ಲಿ ಸ್ವಾಮಿ ಯಾರೋ ಮಂತ್ರಿ 50 ಕೋಟಿ ದುಡ್ಡು ಕೇಳೋನೆ, ಲಂಚ ಕೇಳೋನೆ, ಇಮಿಡಿಯೇಟ್ ಆದ್ಮೇಲೆ ಎಫ್ಐಆರ್ ಹಾಕಿ ಅಂತ ಹೇಳ್ತೀನಿ, ಆರೋಪ ಮಾಡ್ತೀನಿ. ಸಾಕ್ಷಿ ಏನಿದ್ದಾಗೆ ನೀವು ಎಫ್ಐಆರ್ ಹಾಕ್ಬಿಡ್ತೀರಾ? ಹಾಗಾಗಿ ದಯವಿಟ್ಟು ಪೊಲೀಸ್ ಇಲಾಖೆ ಇದನ್ನ ಕೂಡಲೇ ತನಿಖೆ ಮಾಡಿ ಕ್ರಾಂತಿಕುಮಾರ್ ಕೊಟ್ಟಂತ ಕಂಪ್ಲೇಂಟ್ ರದ್ದು ಮಾಡಬೇಕು, ಚಾರ್ಜ್ ಶೀಟ್ ಕೈ ಬಿಡಬೇಕಂತೇಳಿ ನಾವು ಈ ಒಂದು ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಕೇಳ್ಕೊಂಡಿದ್ವಿ. ಇಲ್ಲ ಅಂತ ಹೇಳಿದ್ರೆ ಒತ್ತಾಯ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಾವು ಇಡೀ ಕರ್ನಾಟಕ ರಾಜ್ಯದಂತ ಉಗ್ರ ಹೋರಾಟ ಮಾಡಬೇಕಾಗಿದೆ. ಇವತ್ತು ಇದೊಂದೇ ಅಲ್ಲ, 10 ಹಲವಾರು ಭ್ರಷ್ಟಾಚಾರಗಳಿಲ್ಲ. ಇವತ್ತು ಫಾರೆಸ್ಟ್ ಅವರು ಫಾರೆಸ್ಟ್ ಜಾಗ, ಸರ್ಕಾರಿ ಜಾಗನ ಸಾವಿರಾರು ಎಕರೆ ಒತ್ತುವರಿ ಮಾಡಿದ್ದಾರೆ. ಇವತ್ತು ಬೆಸ್ಕಾಂ ನಾವೇ ಕಂಪ್ಲೇಂಟ್ ಲಿಸ್ಟ್ ಮಾಡಿದ್ವಿ. ಸುಮಾರು 8 ರಿಂದ 9 ಕೋಟಿ ದುಡ್ಡನ್ನು ಅಪಹಾರ ಮಾಡಿದ್ರು. ಆಯ್ತಾ? ಅಲ್ಲಿ ಇರ್ತಕ್ಕಂಥ ಏನು ದಲಿತರು ಏನಾದ್ರು ಒಂದು ಸಣ್ಣ ಪುಟ್ಟ ತಪ್ಪ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತಾರೆ. ಆದ್ರೆ ಅಪ್ಪರ್ ಕ್ಯಾಶ್ ತಪ್ಪ ಅಂದ್ರೆ ಇವ್ರು ಕಂಪ್ಲೇಂಟ್ ಕೊಟ್ಟು ಸಸ್ಪೆಂಡ್ ಮಾಡಲ್ಲ. ಈ ತರ ಒಂದು ಭ್ರಷ್ಟಾಚಾರ ಎಲ್ಲಾ ಇಲಾಖೆಗಳಿದೆ. ಏನು ವಿಧಾನಸೌಧ ಎಷ್ಟು ಜನ ಮಂತ್ರಿಗಳಿದ್ರು, ಬೆಸ್ಕಾಂ ಆಗಿರ್ಬೋದು, ಬಿಬಿಎಂಪಿ ಆಗಿರ್ಬೋದು, ಬಿಡಬ್ಲ್ಯೂ ಆಗಿರ್ಬೋದು, ಸಣ್ಣ ನೀರಾವರಿ, ದೊಡ್ಡ ನೀರಾವರಿ, ಎಲ್ಲಾ ಅಧಿಕಾರಿಗಳು ಭ್ರಷ್ಟಾಚಾರ ತುಡುಕ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಪ್ರಕರಣ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನೀವು ಹೇಳ್ತಾರೆ, ನೀವು ಕರಪ್ಷನ್ ಮುಕ್ತಗೊಳಿಸಿ. ಎಲ್ಲಿದೆ ಕರಪ್ಷನ್? ಫಸ್ಟ್ ಕರಪ್ಷನ್ ಸ್ಟಾರ್ಟ್ ಆಗಿದೆ ವಿಧಾನಸೌಧ ಕರಪ್ಷನ್ ಸ್ಟಾರ್ಟ್ ಆಗೋದು. ಇವತ್ತು ಅಧಿಕಾರಿಗಳು ಒಂದು ಸ್ಥಳಕ್ಕೆ, ಒಂದು ಪೊಲೀಸ್ ಸ್ಟೇಷನ್ಗೆ ಒಂದು ಪೋಸ್ಟಿಂಗ್ ದುಡ್ಡು, ಎಸಿಗೆ ಪೋಸ್ಟಿಂಗ್ ಮಾಡ್ಬೇಕಾದ್ರೆ ದುಡ್ಡು, ಡಿಸಿಗೆ ಪೋಸ್ಟಿಂಗ್ ಮಾಡ್ಬೇಕಾದ್ರೆ ದುಡ್ಡು, ಏನು 5 ಕೋಟಿ 10 ಕೋಟಿ 50 ಕೋಟಿ ಈ ತರ ವ್ಯಾಪಾರಗಳು ಮಾಡ್ತಾ ಇದ್ದಾರೆ. ಕರಪ್ಷನ್ ನಿಮ್ಮಲ್ಲಿ ಇಟ್ಕೊಂಡು ಇನ್ನೆಲ್ಲಿಂದ ನೀವು ಕರಪ್ಷನ್ ಉದ್ಧಾರ ಮಾಡ್ತೀರಾ, ಮುಕ್ತಾಯ ಮಾಡ್ತೀರಾ? ಹಾಗಾಗಿ ಈ ಒಂದು ಪ್ರಕರಣ ಕೂಡಲೇ ರದ್ದು ಮಾಡ್ಬೇಕಂತೇಳಿ ಮಾನ್ಯ ಪೊಲೀಸ್ ಆಯುಕ್ತರು ಮನವಿ ಮಾಡಿದಾಗ ಕರ್ನಾಟಕ ರಾಜ್ಯ ಸರ್ಕಾರ ನಿಮ್ಗೆ ಏನೋ ಒಂದಷ್ಟು ದಲಿತರ ಬಗ್ಗೆ ನಿಮ್ಗೆ ಗೌರವ, ಪ್ರೀತಿ, ವಿಶ್ವಾಸ ಇದ್ರೆ ಈ ತರ ಆಗುವಂತ ಅನಾಹುತಗಳನ್ನ ಕೂಡಲೇ ತಡೆಗಟ್ಟಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿ ಮನವಿ ಮಾಡ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ.